Good afternoon, everybody. Today I am discussing about metal and non-metals. This is Soumya Hegde, Sankalpa Learning Solution. Okay. Today we are discussing metal and non-metals 1-mark MCQ questions. Okay. Before going to the chapters, we know what are metals, what are non-metals. I have to clear what are metals and what are non-metals. Metals are the substance which can give electron from their outermost shell or valence shell. Example, sodium. Okay. Non-metals are the substances which can accept electron from the valence shell. That is, valence shell electron can be donated by metal. Non-metals are acceptors. Okay. So the basic concept of metal and non-metal is metal and non-metals are one of the important elements in the periodic table. Okay. So today we are discussing about metal and non-metals 10th examination important questions, 1-mark MCQ questions. Okay. ನಾನಿವತ್ತು MCQ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ನಿಮ್ಗೆ ಟಾಪಿಕ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಕನ್ಸೆಪ್ಚುವಲ್ ವಾಯ್ಸ್ ನಿಮ್ಗೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀನಿ. ಓಕೆ. ಸೊ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್, ಓಕೆ, ಅದರ ರಿಯಾಕ್ಟಿವಿಟಿ, ಗುಡ್ ಕಂಡಕ್ಟರ್ ಆಫ್ ಹೀಟ್, ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್, ಈ ತರ ಎಲ್ಲ ಟಾಪಿಕ್ ಗಳನ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ. ಸೊ ಲೆಟ್ ಅಸ್ ಸ್ಟಡಿ 1 by 1 MCQs and solve the problem and we will learn the concept. Okay. ಜೊತೆಗೆ ನಾವು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಕಾನ್ಸೆಪ್ಟ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಹೋಗೋಣ. ಓಕೆ, ಗುಡ್. ಓಕೆ. ಓಕೆ. 1-mark MCQ ಕ್ವಶನ್ ಅಲ್ವಾ? ಸೊ ನಾನೀಗ ಒಂದು ಮೆಟಲ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಈ ಮೆಟಲ್ ಏನ್ ಸೋಡಿಯಂ ಇದೆಯಲ್ಲ, ಇದರ ಅಟಾಮಿಕ್ ನಂಬರ್ ಎಷ್ಟು? ಅಟಾಮಿಕ್ ನಂಬರ್ 11 ಅಲ್ವಾ? ಸೊ ವೆನ್ ಇಟ್ ಗಿವ್ಸ್ 1 electron, ಇಟ್ ಬಿಕೇಮ್ 10 ಅಲ್ವಾ? ಸೊ 10th ಕಾನ್ಫಿಗರೇಷನ್ ಏನು? ನಿಯಾನ್ ಕಾನ್ಫಿಗರೇಷನ್ ಇರುತ್ತೆ. ಓಕೆ. ದಿಸ್ ನಿಯಾನ್ ಕಾನ್ಫಿಗರೇಷನ್ ಇಸ್ ನೋಬಲ್ ಕಾನ್ಫಿಗರೇಷನ್, ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಯಾವುದು ನೋಬಲ್ ಗ್ಯಾಸಿಗೆ ಹತ್ರ ಇದೆಯೋ, ಯಾವುದು ನೋಬಲ್ ಗ್ಯಾಸಿಗೆ ಹತ್ರ ಇದೆಯೋ ಅವಾಗ ಏನ್ ಮಾಡುತ್ತೆ, ತನ್ನ ವೇಲೆನ್ಸ್ ಶೆಲ್, ವೇಲೆನ್ಸ್ ಅಂದ್ರೆ ಔಟರ್ ಮೋಸ್ಟ್ ಶೆಲ್, ಆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರುವ ಇಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡ್ಬೇಕು ಆರ್ ಅಕ್ಸೆಪ್ಟ್ ಮಾಡ್ಬೇಕು. ಇಲ್ಲಿ ಸೋಡಿಯಂ ಏನ್ ಮಾಡುತ್ತೆ, ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುತ್ತೆ. ಸೊ ಈ ಗುಣ ಇರೋದಕ್ಕೆ ಸೋಡಿಯಂ ಮೆಟಲ್. ಈ ಸೋಡಿಯಂ ಸೀರೀಸ್ ಏನಿದೆಯಲ್ಲ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಈ ಹೋಲ್ ಸೀರೀಸ್ ಅನ್ನ ನಾವು ಅಲ್ಕಲಿ ಮೆಟಲ್ ಅಂತ ಕರಿತೀವಿ. ಓಕೆ. ಬಿಕಾಸ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್, ಯಾವಾಗ ಅದು ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೋ ಇಟ್ ವಿಲ್ ಗಿವ್ ಯು ಅಲ್ಕಲಿ ಸೊಲ್ಯೂಷನ್ಸ್ ಆರ್ ಬೇಸ್. ಈಗ ವೆನ್ ಸೋಡಿಯಂ ರಿಯಾಕ್ಟ್ಸ್ ವಿತ್ ವಾಟರ್ H2O, ಇಟ್ ವಿಲ್ ಗಿವ್ NaOH, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ ಅಂತ. ಓಕೆ. ಸೊ ಈಗ ಸಪೋಸ್ ಕ್ಲೋರಿನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅಟಾಮಿಕ್ ನಂಬರ್ 17, ಯಾವಾಗ ಇದಕ್ಕೆ 1 electron ಅನ್ನ ಡೊನೇಟ್ ಮಾಡಿದ್ರೋ ಅವಾಗ 18 ಆಯ್ತು. ಸೊ ಅರ್ಗಾನ್ ಕಾನ್ಫಿಗರೇಷನ್ ಬಂತು ಅಲ್ವಾ? ಯಾವಾಗ ಅರ್ಗಾನ್ ಕಾನ್ಫಿಗರೇಷನ್ ಬಂತೋ, ಈ ಅರ್ಗಾನ್ ಕಾನ್ಫಿಗರೇಷನ್ ಬರೋದಕ್ಕೆ ಏನಂತ ಹೇಳ್ತೀವಿ ಹೇಳಿ ನಾವು? ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬೇಕು. ಸೊ ಕ್ಲೋರಿನ್ ಆಲ್ವೇಸ್ ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಡುತ್ತೆ. ಸೊ ದಿಸ್ ಒನ್ ಇಸ್ ನಾನ್ ಮೆಟಲ್. ಈ ಸೀರೀಸ್ ಏನಿದೆ, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಈ ಎಲ್ಲಾ ಸೀರೀಸ್ ಅನ್ನ ನಾವೇನಂತ ಕರಿತೀವಿ? ಹ್ಯಾಲೋಜನ್ಸ್ ಅಂತ ಕರಿತೀವಿ. ಈ ಹ್ಯಾಲೋಜನ್ಸ್ ಏನ್ ಮಾಡುತ್ತೆ, ವೆನ್ ಇಟ್ ರಿಯಾಕ್ಟ್ ವಿತ್ ಎನಿ ಮೆಟಲ್ ಆರ್ ಎನಿ ಮೆಟಲ್, ಇಟ್ ವಿಲ್ ಗಿವ್ ಯು ಸಾಲ್ಟ್ಸ್. ಎಲ್ಲವೂ ಏನ್ ಮಾಡುತ್ತೆ, ಸಾಲ್ಟ್ ಅನ್ನ ಕೊಡುತ್ತೆ ಅಂತ. ಓಕೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಅಂಡ್ ವಿ ವಿಲ್ ಸ್ಟಡಿ ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್. ನೆಕ್ಸ್ಟ್ ಕ್ವಶನ್ ಇಂದಾನೆ ನಾನು ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಅನ್ನು ನಿಮ್ಗೆ
explain ಮಾಡ್ತೀನಿ. This is one of the most important thing. Okay. So metal reactivity series. So let us move on. Okay. Okay. The arrangement of copper, tin, lead, mercury. Okay. The arrangement of copper, tin, lead, mercury according to the reactivity series. ಹೆಂಗಿದೆ ಅಂತ. Okay. Before going to this, we have to consider the metal reactivity series. Okay. Metal reactivity series ಅಂದ್ರೆ according to the reactivity, we arrange the metals in the order of more reactive to less reactive. The more reactive element always replaces less reactive element. ನಾನು ಜಾಸ್ತಿ ಎನರ್ಜಿ ಇರೋ ಮನುಷ್ಯ ಅಂದ್ಕೊಳ್ಳಿ. ಸೊ ನಾನೇನ್ ಮಾಡ್ತೀನಿ, ನನ್ಗಿಂತ ಲೆಸ್ ಇರೋರು. ಓಕೆ. ಈಗ ಸಪೋಸ್ if you have one thing, okay, one person, 50 kg person, okay, another one is 30 kg person. This person is more strong alwa, ಇವನು strong then 30, so he can pull 31, right? ಅವನ್ ಏನ್ ಮಾಡ್ತಾನೆ, 30 ಅವನನ್ನ ರೀಪ್ಲೇಸ್ ಮಾಡ್ತಾನೆ ಅಂತ ಅಲ್ವಾ? So according to this theory, we will saw one by one. Okay. Next. Okay. Reactivity series of metal. ಯಾವ್ಯಾವ್ದನ್ನ ಕೊಟ್ಟಿದ್ದಾರೆ ನನಗಲ್ಲಿ? Okay. Tin, lead, copper, mercury ಅಲ್ವಾ? So ಯಾವ್ಯಾವ್ದಿದೆ ನಮ್ಮ ಹತ್ರ ಇಲ್ಲಿ? Tin, lead, copper, mercury. Okay. ಎಲ್ಲಿದೆ ಟಿನ್? ಟಿನ್ ಅಂದ್ರೆ ಯಾವುದು? SN. ಓಕೆ. ನೆಕ್ಸ್ಟ್ ಲೆಡ್, ನೆಕ್ಸ್ಟ್ ಮರ್ಕ್ಯೂರಿ ಅಲ್ವಾ? ಕಾಪರ್ ಎಲ್ಲಿ? ಕಾಪರ್, ಮರ್ಕ್ಯೂರಿ. ಯಾವುದು ಮೂರ್ ರಿಯಾಕ್ಟಿವ್? ಈಗ ಟಿನ್ ಮೇಲ್ಗಡೆ ಇದೆ ಅಲ್ವಾ? ಮೋಸ್ಟ್ ರಿಯಾಕ್ಟ್ ನೋಡಿ, ಇನ್ಕ್ರೀಸಿಂಗ್ ರಿಯಾಕ್ಟಿವಿಟಿ ಅಂತಿದೆ. ಮೇಲ್ಗಡೆ ಇರುವವರು ಮೋಸ್ಟ್ ರಿಯಾಕ್ಟಿವ್. ಹಂಗೆ 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 ರಿಯಾಕ್ಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ. ಗೋಲ್ಡ್ ಲೀಸ್ಟ್ ರಿಯಾಕ್ಟಿವ್ ಅಂತ ಅಲ್ವಾ? ಸೊ ನಾನೇನ್ ಮಾಡ್ತೀನಿ, ಟಿನ್ is more reactive than lead, then copper, then mercury. Okay. mercury. ಅರ್ಥ ಆಗ್ತಿದ್ಯಾ? ಸೊ ಯಾರು ಮೇಲ್ಗಡೆ ಇದ್ದಾರೆ ಇಲ್ಲಿ? ಟಿನ್ ಮೇಲ್ಗಡೆ ಇದೆ. ಸೊ ದಿಸ್ ಇಸ್ ಮೋರ್ ರಿಯಾಕ್ಟಿವ್. ಇಷ್ಟರಲ್ಲಿ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಅರೇಂಜ್ ಮಾಡಿ ಅಂತ ಕೊಟ್ಟಿದ್ದಾರೆ. ಟಿನ್, ಲೆಡ್, ಕಾಪರ್, ಮರ್ಕ್ಯೂರಿ. ಸೊ ಮೈ ಆನ್ಸರ್ ಇಸ್ 1. ಅರ್ಥ ಆಗ್ತಿದ್ಯಾ? ಸೊ ಯಾವಾಗ ನೀವು ಸೀರೀಸ್ ಅನ್ನ ನೀಟಾಗಿ ನೋಡ್ತಿರಲ್ಲ, ಅವಾಗ ಯು ವಿಲ್ ರಿಯಲೈಸ್. ಇನ್ನೊಂದು ಏನಿಂದ ಕಲಿಬಹುದು ಇದನ್ನ ಅಂದ್ರೆ, ಇಕ್ವೇಶನ್ FeSO4, Fe plus CuSO4 ಒಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೋಡಿದ್ವಲ್ವಾ? CuSO4 ಇಲ್ಲಿ ನೋಡಿ, FeSO4 ಬರ್ತಿತ್ತು ಪ್ಲಸ್ Cu ಬರ್ತಿತ್ತು, ಕರೆಕ್ಟಾ? ಓಕೆ. ವಿ ವಿಲ್ ಗೋ ಟು ದ ಆಕ್ಟಿವಿಟಿ ಸೀರೀಸ್. ನೋಡಿ, ಐರನ್ ಎಲ್ಲಿತ್ತೇಳಿ? ಮೇಲಿತ್ತು. ಕಾಪರ್ ಎಲ್ಲಿತ್ತೇಳಿ? ಕೆಳಗಡೆ ಇದೆ. ಸೊ ಐರನ್ ಕ್ಯಾನ್ ರೀಪ್ಲೇಸ್ ಕಾಪರ್. ಅರ್ಥ ಆಗ್ತಿದ್ಯಾ? ನಾವ್ ಯಾಕೆ Fe plus CuSO4 ಇದ್ರೆ FeSO4 ಬರ್ತಿತ್ತು ಹೇಳಿ? ದಿಸ್ ಇಸ್ ಮೋರ್ ರಿಯಾಕ್ಟಿವ್. ಯಾವುದು? ಐರನ್. ಸೊ ಇಟ್ ಕ್ಯಾನ್ ರೀಪ್ಲೇಸ್ ಕಾಪರ್. ಓಕೆ. So this is reactivity series. Why I am explaining this much? ಇದು ತುಂಬಾ ಇಂಪಾರ್ಟೆಂಟ್ ಫಾರ್ ಯುವರ್ SLC ಎಕ್ಸಾಮಿನೇಷನ್ ಆಲ್ಸೋ ಅಂಡ್ ಫಾರ್ ಯುವರ್ ಫರ್ದರ್ ಸ್ಟಡೀಸ್. ಮುಂದಿನ ಸ್ಟಡೀಸ್ ಅಲ್ಲೂ ನಿಮ್ಗೆ ಯಾವತ್ತು ನೀವು ಆಕ್ಸಿಡೇಷನ್ ನಂಬರ್, ಇಲೆಕ್ಟ್ರೋಕೆಮಿಸ್ಟ್ರಿ ಎಲ್ಲ ಸ್ಟಡಿ ಮಾಡ್ತಿರಲ್ಲ ಸೈನ್ಸ್ ಸ್ಟ್ರೀಮಿಗೆ ಹೋದಾಗ, ದಿಸ್ ರಿಯಾಕ್ಟಿವ್ ಸೀರೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. Aluminum is used for making cooking utensils, of which following properties of aluminum is responsible ಅಂತ ಇದೆ ನೋಡಿ. ಓಕೆ. ಅಲ್ಯೂಮಿನಿಯಂ ಗುಡ್ ಥರ್ಮಲ್ ಕಂಡಕ್ಟಿವಿಟಿ. ಎಸ್ ಅಲ್ವಾ? ಚೆನ್ನಾಗಿ ಏನ್ ಮಾಡುತ್ತೆ ಹೇಳಿ?
ಗುಡ್ ಕಂಡಕ್ಟರ್ ಆಫ್ ಅಲ್ವಾ, ಥರ್ಮಲ್ ಕಂಡಕ್ಟಿವಿಟಿ ಇದೆ, ಗುಡ್ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಇದೆ, ಡಕ್ಟಿಲಿಟಿ ಇದೆಯಾ, ಇದೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆಯಾ, ಇದೆ ಅಲ್ವಾ. ಯಾವ್ಯಾವ್ದಿದೆ ಅಂತ ನೋಡೋಣ ಈಗ. ಗುಡ್ ಕಂಡಕ್ಟರ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ ಇದೆಯಾ ಅಂತ. ಯಾವ್ಯಾವ್ದಿದೆ? ಹೀಟ್ ಕಂಡಕ್ಟಿವಿಟಿ ಇದೆ ಒಂದು. ಇನ್ನೊಂದು ಏನಿದೆ ಹೇಳಿ? ಗುಡ್ ಕಂಡಕ್ಟರ್ ಆಫ್ ಹೀಟ್ ಇದೆಯಾ, ಎಲೆಕ್ಟ್ರಿಸಿಟಿ ಇದೆಯಾ? ಎರಡು ಇದೆ ಅಲ್ವಾ. ಸೊ ಬೋತ್ ಇದೆ ಇದಕ್ಕೆ. ಹಾಗಾಗಿ ನನ್ನ ಆಪ್ಷನ್ ಎ. ಓಕೆ ಓಕೆ. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ ಪೆಲೆಟ್ಸ್ ಆಫ್ sodium is dropped in water? Okay, it catches fire and form oxide. It absorbs heat and form oxide. It catches fire and forms hydroxide. It absorbs heat and form hydroxide. What happens? ನೋಡೋಣ. ಸೋಡಿಯಂ ಅಲ್ವಾ, ಪೆಲೆಟ್. ಇದನ್ನ ಯಾವಾಗ ನೀನು ವಾಟರಿಗೆ ಹಾಕ್ತೀಯೋ ಅವಾಗ ಏನಾಗುತ್ತೆ ಹೇಳಿ? ಈ ರಿಯಾಕ್ಷನ್ ಏನಾಗುತ್ತೆ ಹೇಳಿ? ಇಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ವಾ. ಸೊ ಎಕ್ಸೋಥರ್ಮಿಕ್ ಅಂದ್ರೆ ಏನ್ ಹೇಳಿ? ಪ್ರೊಡ್ಯೂಸಸ್ ಹೀಟ್. ಕರೆಕ್ಟಾ? ಸೊ ಇಟ್ ವಿಲ್ ಪ್ರೊಡ್ಯೂಸ್ ಹೀಟ್. So when sodium react with water, it will give you sodium hydroxide, NaOH. This is exothermic in the nature. Exothermic reaction. Correct? So this is exothermic reaction. It absorbs heat, it catches fire and forms it absorbs heat and form oxide, and alva, it absorbs heat and form hydroxide. Correct? Okay. Next question. Aqua regia is freshly prepared mixture of concentrated HNO3 and concentrated HCl. The ratio. Okay. Aqua regia ತುಂಬಾ ಫೇಮಸ್ ಅಲ್ವಾ ಇದು. ಸೊ ಈ ಎಕ್ವಾ ರೀಜಿಯಾನ ವರ್ಡ್ ಹೆಂಗ್ ಬಂತು ಅಂತ ನೋಡೋಣ. ಎಕ್ವಾ ರೀಜಿಯಾ ಮೀನ್ಸ್ ರಾಯಲ್ ವಾಟರ್, ದ ವಾಟರ್ ವಿಚ್ ಕ್ಯಾನ್ ಡಿಸಾಲ್ವ್ ಗೋಲ್ಡ್ ಆಲ್ಸೋ. ನೋಡಿ, ಗೋಲ್ಡ್ ಅನ್ನ ಕರಗಿಸೋಕೆ ನಾವೇನ್ ಮಾಡ್ತೀವಿ? ಎಕ್ವಾ ರೀಜಿಯಾನ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಮಿಕ್ಸ್ಚರ್ ಆಫ್ HCl and HNO3. ಓಕೆ, ಯಾವ ರೇಷಿಯೋದಲ್ಲಿ? 1:3. ಗೊತ್ತಾಯ್ತಾ? 1:3. ಯಾವುದು? HCl 3 ಇರುತ್ತೆ, HNO3 1 ಇರುತ್ತೆ. 3:1 ರೆಸ್ಪೆಕ್ಟಿವ್ಲಿ. ಓಕೆ. ಸೊ ಈ ಎಕ್ವಾ ರೀಜಿಯಾ ಏನ್ ಮಾಡುತ್ತೆ? ಇಟ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಲ್ವಾ. ಸೊ ದಿಸ್ ಈಸ್ ವೆರಿ ಅಸಿಡಿಕ್ ಇನ್ ನೇಚರ್. ಸೊ ಬಿಕಾಸ್ ನಾವು HCl ಮತ್ತೆ HNO3 ಇದು ಎರಡು ಇದೆಯಲ್ಲ, ಸ್ಟ್ರಾಂಗ್ ಆಸಿಡ್ ಅನ್ನ ಮಿಕ್ಸ್ ಮಾಡಿರೋದಕ್ಕೆ ಇದು ಏನಾಗುತ್ತೆ ಹೇಳಿ? ಆಪ್ಷನ್ ಸಿ ಇದು. ಸೊ ದಿಸ್ ಕ್ಯಾನ್ ಡಿಸಾಲ್ವ್ ಗೋಲ್ಡ್. ಸೊ ನಾನು ಇದೊಂದು ಪಿಕ್ಚರ್ ಅನ್ನ ಕೊಟ್ಟಿರೋದು ಯಾಕೆ? ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಯೂಸ್ ಆಫ್ ಎಕ್ವಾ ರೀಜಿಯಾ ಅಲ್ವಾ. ಇದು ಪವರ್ಫುಲ್ ಆಸಿಡ್ ಆಕ್ಸಿಡೈಸಿಂಗ್ ಏಜೆಂಟ್ ತರ ವರ್ಕ್ ಆಗುತ್ತೆ.
ಗೋಲ್ಡ್ ಅಂತಹ ಹಾರ್ಡ್ ಎಲಿಮೆಂಟ್ ಅನ್ನ ಅಂದ್ರೆ ಗೋಲ್ಡ್ ಒನ್ ಆಫ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅಲ್ವಾ. ಮೆಟಲ್ಗಳಲ್ಲಿ ತುಂಬಾ ಕಡಿಮೆ ರಿಯಾಕ್ಟಿವಿಟಿ ಇರೋದಕ್ಕೆ ಗೋಲ್ಡ್ ಅಷ್ಟು ದುಬಾರಿ, ಅಷ್ಟು ಎಕ್ಸ್ಪೆನ್ಸಿವ್ ಆಗಿದೆ. ಯಾಕೆಂದ್ರೆ ಇಟ್ ಡಸಂಟ್ ರಿಯಾಕ್ಟ್ ವಿತ್ ವಾಟರ್, ಏರ್ ಅಂಡ್ ಎನಿಥಿಂಗ್, ಎನಿ ಆಸಿಡ್ಸ್ ಅಂಡ್ ಎನಿಥಿಂಗ್ ಅಲ್ವಾ. ದಟ್ಸ್ ವೈ ದ ಗೋಲ್ಡ್ ಇಸ್ ಸೋ ಕಾಸ್ಟ್ಲಿಯರ್. ಸೊ this is aqua regia. Okay, my option is 3. The mixture of HCl, HNO3 and HCl. HCl 3 ಈಗ ಒನ್ ಟೆಸ್ಟ್ ಟ್ಯೂಬ್ ನಾನು HNO3 ತಗೊಂಡ್ರೆ 3 ಟೆಸ್ಟ್ ಟ್ಯೂಬ್ HCl, ಕಾನ್ಸಂಟ್ರೇಟೆಡ್ HCl ತಗೊಂಡು ಎರಡನ್ನು ಮಿಕ್ಸ್ ಮಾಡಿದಾಗ ಏನ್ ಸಿಗುತ್ತೆ ನನಗೆ? aqua regia ಸಿಗುತ್ತೆ. ಓಕೆ, ಗುಡ್. ನೆಕ್ಸ್ಟ್, when a non-metal is allowed to react with water, what happens? Okay. Okay. So first one, CO2 gas is formed, H2 gas is formed. Product formed depend on the temperature. No products are formed. Okay. I will take one example. When C plus O2, CO2, this is react with water, right? H2O. Okay. C plus H2O gives H2CO3. CO2 plus H2O. Alva? Okay. So when non-metal react with water, it will form acid. ಆಸಿಡ್ ಅನ್ನು ಫಾರ್ಮ್ ಮಾಡುತ್ತೆ ಡಿಪೆಂಡಿಂಗ್ ಆನ್ ದ ಟೆಂಪರೇಚರ್. ಟೆಂಪರೇಚರ್ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ. ಓಕೆ, CO2 ಗ್ಯಾಸ್ ಫಾರ್ಮ್ಡ್ ಅಲ್ಲ, H2 ಗ್ಯಾಸ್ ಅಲ್ಲ, ನೋ ಪ್ರಾಡಕ್ಟ್ಸ್ ಅಲ್ಲ. ಓಕೆ, ಡಿಪೆಂಡಿಂಗ್ ಆನ್ ಟೆಂಪರೇಚರ್. ಆಪ್ಷನ್ ಸಿ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಮೆಟಲ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಗ್ಯಾಲಿಯಂ, ನೆಕ್ಸ್ಟ್ ಅಲ್ಯೂಮಿನಿಯಂ, ಐರನ್ ಅಂಡ್ ಕಾಪರ್. ಓಕೆ, ಈಗ ನೋಡಿ, ಗ್ಯಾಲಿಯಂ ಈಸ್ ಲೆಸ್ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಬಿಕಾಸ್ ಆಫ್ ದ ಬಾಂಡಿಂಗ್. ಯಾವಾಗ ಈ ಆಟಮ್ಸ್ ಮಧ್ಯ ಬಾಂಡ್ಸ್ ಇದೆಯಲ್ಲ, ಸೊ ದಿಸ್ ಬಾಂಡ್ಸ್, ಓಕೆ, ದಿಸ್ ಬಾಂಡ್ಸ್ ಆರ್ ವೆರಿ ವೀಕ್ ಬಾಂಡ್ಸ್. ಸೊ ಈ ವೀಕ್ ಬಾಂಡ್ ಇರೋದಕ್ಕೆ ಏನಾಗುತ್ತೆ ಅಂದ್ರೆ, ಇವು ಒಂದಕ್ಕೊಂದು ಎನರ್ಜಿ ಜಾಸ್ತಿ ಇರೋದಕ್ಕೆ ಟೆಂಪರೇಚರ್ ಕಡಿಮೆ ಸಾಕು, ಹೀಟು ಕಡಿಮೆ ಸಾಕಾಗುತ್ತೆ. ಯಾವಾಗ ಹೀಟ್ ಕಡಿಮೆ ಸಾಕು ಅವಾಗ ಬಾಂಡ್ ಬ್ರೇಕ್ ಆಗುತ್ತೆ. ಓಕೆ, ಮೈ ಆಪ್ಷನ್ ಈಸ್ ಎ. ಅರೌಂಡ್ 27 to 28 ಡಿಗ್ರಿಯಲ್ಲಿ ಏನಾಗುತ್ತೆ, ದ ಗ್ಯಾಲಿಯಂ ವಿಲ್ ಮೆಲ್ಟ್. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಹ್ಯಾವಿಂಗ್ ಲಸ್ಟರ್ ನೇಚರ್ non-metal? ಸೋಡಿಯಂ, ಮೆಗ್ನೀಷಿಯಂ, ಕಾರ್ಬನ್, ಸಲ್ಫರ್. ಓಕೆ, ದ non-metals ಅಲ್ಲಿ ಲಸ್ಟರ್ ನೇಚರ್ ಇರೋದು ಯಾವ್ದಕ್ಕೆ ಅಂತ ಕೇಳಿದ್ದಾರೆ. ಸೋಡಿಯಂ ಏನು ಮೆಟಲ್, ಮೆಗ್ನೀಷಿಯಂ ಮೆಟಲ್, ಸೊ ಅವೆರಡು ಅಲ್ಲ. ಆಪ್ಷನ್ ಎ ಬಿ ಅಂತೂ ಅಲ್ಲ. ಕಾರ್ಬನ್ ಮತ್ತೆ ಸಲ್ಫರ್. ಸಲ್ಫರ್ ಹೆಂಗಿರುತ್ತೆ? ಲಸ್ಟರ್ ನೇಚರ್ ಇರಲ್ಲ ಅಲ್ವಾ. ಇದೇನಿರುತ್ತೆ ಹೇಳಿ, ದಿಸ್ ಇಸ್ ಇನ್ ಅಮಾರ್ಫಸ್ ನೇಚರ್ ಅಲ್ವಾ, ಪೌಡರ್ ತರ ಇರುತ್ತೆ ಸಲ್ಫರ್. ಸೊ ಮೈ ಆನ್ಸರ್ ಇಸ್ ಸಿ, ಕಾರ್ಬನ್. ಕಾರ್ಬನ್ಗೆ ಎಲೋಟ್ರೋಪಿಕ್ ಫಾರ್ಮ್ ಏನಿದೆಯಲ್ಲ, ಇಲ್ಲಿ ಯಾವುದು ಪರ್ಟಿಕ್ಯುಲರ್ ಆಗಿ ಹೇಳಿ, ಗ್ರಾಫೈಟ್ಗೆ ಮತ್ತೆ ಡೈಮಂಡಿಗೆ, ಈ ಎರಡಕ್ಕೂ ಏನಿದೆ ಲಸ್ಟರ್ ನೇಚರ್ ಇರುತ್ತೆ. ಯಾಕೆ?
the bonding between the atoms. It will allow the light to reflect. ಲೈಟ್ ಏನ್ ಮಾಡುತ್ತೆ, ರಿಫ್ಲೆಕ್ಟ್ ಆಗೋ ತರ ಮಾಡುತ್ತೆ ಅದು. ಹಾಗಾಗಿ ಕಾರ್ಬನ್ಗೇನು ಆ ನೇಚರ್ ಇದೆ ಅಂತ, ಲಸ್ಟರ್ ನೇಚರ್ ಇದೆ, ಹೊಳೆಯುವಂತ ಗುಣ ಇದೆ ಅಂತ. ಯಾವುದು? ಒಂದು ಗ್ರಾಫೈಟ್, ಇನ್ನೊಂದು ಡೈಮಂಡ್. ಇನ್ನೊಂದು ಗ್ರಾಫೈಟ್ ಇದೆ, ಇನ್ನೊಂದು ನೇಚರ್ ಏನ್ ಹೇಳಿ, ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಏನ್ ಮಾಡುತ್ತೆ ಹೇಳಿ, ಒಂದು ಲೇಯರ್ ಮೇಲೆ ಇನ್ನೊಂದು ಏನ್ ಹೆಕ್ಸಾಗೋನ್ ಲೇಯರ್ ಇರುತ್ತೆ, ಅದು ಜಾರುತ್ತೆ. ಸೊ ಈ ನೇಚರ್ ಇಂದ ಏನಾಗುತ್ತೆ, ಕಾರ್ಬನ್ ಏನಾಗಿರುತ್ತೆ ಹೇಳಿ, ಈ ನೇಚರ್ ಇರೋದಕ್ಕೆ ಲಸ್ಟರ್ ನೇಚರ್ ಕಾಣಿಸುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಪೇರ್ ವಿಲ್ ಬಿ ಡಿಸ್ಪ್ಲೇಸ್ ಇನ್ ದ ರಿಯಾಕ್ಷನ್ ಅಂತ ಕೇಳಿದಾರಲ್ವಾ. ಸೊ ಅಗೇನ್ ಯು ವಿಲ್ ಗೋ ಟು ದ ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್. NaCl solution, copper metal, MgCl solution, aluminum, FeSO4 solution, silver, AgNO3, copper. ಓಕೆ, ಐರನ್ ಯಾವಾಗ್ಲೂ ಎಲ್ಲಿರುತ್ತೆ ಹೇಳಿ, ಸಿಲ್ವರ್ಗಿಂತ ಮೇಲಿದೆ ಅಲ್ವಾ, ಸಿಲ್ವರ್ಗಿಂತ ಮೇಲಿರುತ್ತೆ ಅಲ್ವಾ. ಸೊ ಈ ಸಿಲ್ವರ್ಗಿಂತ ಮೇಲಿರೋದಕ್ಕೆ ಐರನ್ ಕ್ಯಾನ್ ರೀಪ್ಲೇಸ್ ಸಿಲ್ವರ್. ಮೈ ಆಪ್ಷನ್ ಇಸ್ ಸಿ. ನಾನು ಫಸ್ಟ್ ಮೆಟಲ್ ಆಕ್ಟಿವಿಟಿ ಸೀರೀಸ್ ಅನ್ನ ನಿಮ್ಗೆ ಏನ್ ಮಾಡಿದ್ದೆ, ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ. ಸೊ ದಿಸ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಈಸ್ ಸೂಟಬಲ್ ಫಾರ್ ಪ್ರಿವೆಂಟಿಂಗ್ ಅಂಡ್ ಐರನ್ ಫ್ರೈಯಿಂಗ್ ಪ್ಯಾನ್ ಫ್ರಮ್ ರಸ್ಟಿಂಗ್. ಒಂದು ಫ್ರೈಯಿಂಗ್ ಪ್ಯಾನ್ ಇದ್ರೆ ಅದನ್ನ ನಾನು ರಸ್ಟಿಂಗ್ ಇಂದ ಪ್ರಿವೆಂಟ್ ಮಾಡ್ಬೇಕು. ರಸ್ಟಿಂಗ್ ಹೇಗಾಗುತ್ತೆ, ವೆನ್ ಎನಿ ಮೆಟಲ್ react with oxygen or atmospheric moisture or water, air, anything, it will form their oxides and they will gradually become powder alva. So that's why these iron or any metal, silver, copper will undergo rusting. Okay, so applying grease, applying paint, applying coating of zinc. ನಾವು ಫ್ರೈಯಿಂಗ್ ಪ್ಯಾನ್ಗೆ ಇವ್ಯಾವುದನ್ನು ಬಳಸೋದೇ ಇಲ್ಲ ಅಲ್ವಾ, ಗ್ರೀಸು, ಪೇಂಟು ಅಂಡ್ ಇವ್ಯಾವುದನ್ನು ಬಳಸೋದೇ ಇಲ್ಲ. ನಾವೇನ್ ಮಾಡ್ತೀವಿ ಹೇಳಿ, ಜಿಂಕ್ ಕೋಟಿಂಗ್ ಅನ್ನೇ ಅಪ್ಲೈ ಮಾಡ್ತೀವಿ. ಯಾಕೆ? ಐರನ್ ಈಸ್ ಅಬೌವ್ ಜಿಂಕ್ ಅಲ್ವಾ. ಸೊ ಯಾವಾಗ ಈ ಜಿಂಕ್ ಅನ್ನ ನಾವು ಅಪ್ಲೈ ಮಾಡ್ತೀವೋ, ಈ ಜಿಂಕ್ ಏನ್ ಮಾಡುತ್ತೆ, ಇಟ್ ವಿಲ್ ಪ್ರಿವೆಂಟ್ iron from atmospheric, air and water. Air and water ಅಲ್ವಾ. ಅಟ್ಮಾಸ್ಫಿಯರಿಕ್, ಏರ್ ಮತ್ತೆ ವಾಟರ್ ಇಂದ ಪ್ರಿವೆಂಟ್ ಮಾಡುತ್ತೆ ಯಾವಾಗ ಜಿಂಕ್ ಕೋಟಿಂಗ್ ಅನ್ನ ಮಾಡ್ತೀವಲ್ಲ ಆವಾಗ. ಸೊ ಮೈ ಆನ್ಸರ್ ಇಸ್ ಸಿ. ಯಾವುದೋ ಒಂದು ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಗ್ಯಾಲ್ವನೈಸೇಷನ್ ರಿಯಾಕ್ಷನ್. ಯಾವಾಗ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅನ್ನ ನೀನು ಕೋಟಿಂಗ್ ಅಲ್ಲಿ ಯೂಸ್ ಮಾಡಿರ್ತೀವಲ್ಲ, ಅವಾಗ ಏನಾಗುತ್ತೆ, ಅದು ಇಟ್ ವಿಲ್ ಪ್ರಿವೆಂಟ್ ದ ಮೋರ್ ರಿಯಾಕ್ಟಿವ್ ಎಲಿಮೆಂಟಿಗೆ ಒಂದು ಶೀಟ್ ಬಂತು, ಒಂದು ಕೋಟಿಂಗ್ ಬಂದ್ಬಿಡ್ತು. ಆ ಕೋಟಿಂಗ್ ಇಂದ ಏನಾಗುತ್ತೆ ಹೇಳಿ, ರಿಯಾಕ್ಟಿವಿಟಿ ಕಡಿಮೆ ಆಗುತ್ತೆ. ಓಕೆ, ಸೊ ಮೈ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವಶನ್. An element react with oxygen to give a compound with high melting point. This compound is also soluble in water. The element is likely to be ಅಂತ ಇದೆ ಅಲ್ವಾ. So this element react with water. Okay, to give ಅಲ್ವಾ, ಅಲ್ಲ, the element react with oxygen to give ಏನ್ ಕೊಡುತ್ತೆ ಅಲ್ವಾ. to give what? This is calcium. When react with oxygen to give calcium oxide. Okay, calcium oxide which is soluble in water, H2O, to give CaOH twice. Calcium hydroxide. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಿದೆಯಲ್ಲ, ಇದು ವಾಟರ್ ಅಲ್ಲಿ ಸಾಲ್ಯುಬಲ್, ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಕೊಡುತ್ತೆ. ಸೊ ಮೈ ಆನ್ಸರ್ ಇಸ್ ಎ.
ಹಾಗಾದ್ರೆ ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಏನು? 2500 ಡಿಗ್ರಿ ಸೆಲ್ಸಿಯಸ್. ಇಷ್ಟು ಡಿಗ್ರಿಯಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಮೆಲ್ಟ್ ಆಗ್ಬೇಕು. ಸೊ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಇದಕ್ಕೆ, ಈ ಕಂಪೌಂಡ್ಗೆ. Calcium when react with O2, it will give you CaO and CaOH twice. Okay, next question. Foods are coated with tin, not with zinc. Yake? First one, zinc is costlier than tin. Zinc has high melting point than tin. Zinc is more reactive than tin. Zinc is less reactive than tin anta ide alva. So let's consider one by one. Okay. Zinc is costlier than tin? No. Zinc has high melting point than tin? Adu alla. Zinc is more reactive than tin. Correct. Zinc ಏನು ಟಿನ್ಗಿಂತ ಜಾಸ್ತಿ ರಿಯಾಕ್ಟಿವಿಟಿ ಇರುತ್ತೆ. ಹಾಗಾಗಿ ನಾವು ಈ ತರ ಕಂಟೈನರ್ ಗಳೇನ್ ಬರುತ್ತವಲ್ಲ ಅದಕ್ಕೆ ಟಿನ್ನನ್ನೇ ಯೂಸ್ ಮಾಡೋದಕ್ಕೆ. ಜಿಂಕ್ ಅದಕ್ಕಿಂತ ಜಾಸ್ತಿ ರಿಯಾಕ್ಟಿವಿಟಿ ಇದೆ. ಓಕೆ, ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಟಿನ್. ಮೈ ಆಪ್ಷನ್ ಇಸ್ ಸಿ. Next, pick the statement which is correct about the non-metal. Bromine is an example of liquid non-metal. Graphite is a good conductor of heat and electricity. Most of the non-metals oxides are acidic. All of these. Okay. Nodi, one is bromine is an example of liquid non-metal. Yes. Graphite is good conductor of electricity. Na adu houdu. Most of the non-metal oxides are acidic. Yes. All of these. Okay. All of these are correct. Okay. See, whenever you see the questions, write down the questions and write down the answers, and all these answers will be helpful in exam. Okay. Exam alli nimge help agutte idu. Okay. Good. We will go to the next question. Which of the following is a non-metal? Sodium, chlorine, aluminum, copper. Easy ಇದೆ ಅಲ್ವಾ? ಸೋಡಿಯಮು ಮೆಟಲ್ಲೇ, ಅಲ್ಯೂಮಿನಿಯಮು ಮೆಟಲ್ಲೇ, ಕಾಪರು ಮೆಟಲ್ಲೇ ನಮಗೆ. ಓಕೆ, ಸೊ ಮೈ ಆನ್ಸರ್ ಈಸ್ ಬಿ. ಕ್ಲೋರಿನ್ ಇಸ್ ನಾನ್ ಮೆಟಲ್. ಕ್ಲೋರಿನ್ ನಾನ್ ಮೆಟಲ್ ಆಗಿರುತ್ತೆ. ಓಕೆ, ಗುಡ್. Next, which of the following metal is less reactive? Sodium, zinc, copper, gold. Okay. Less reactive. Sodium highly active, zinc was copper, gold. Yavdu less reactive? Gold is less reactive. Okay. Next question. The process used to convert sulfide ores of metal into their oxide. ಯಾವ ಪ್ರಾಸೆಸ್ ಅನ್ನ ಕನ್ಸಿಡರ್ ಮಾಡ್ತೀರಾ ನೀವು ಅಂತ ಕೇಳಿದ್ದಾರೆ ಅಲ್ವಾ? ಸೊ ಒಂದು ಕ್ಯಾಲ್ಸಿನೇಷನ್, ಇನ್ನೊಂದು ರೋಸ್ಟಿಂಗ್, ರಿಡಕ್ಷನ್, ಎಲೆಕ್ಟ್ರೋಲಿಸಿಸ್. ಓಕೆ, ದ ಪ್ರಾಸೆಸ್ ಇಸ್ ಯು ಕನ್ವರ್ಟ್ ಟು ಸಲ್ಫೈಡ್ ಓರ್ ಇಂಟು ಮೆಟಲ್ ಇನ್ ದರ್ ಆಕ್ಸೈಡ್ ಅಂದ್ರೆ ಯಾವುದು? ರೋಸ್ಟಿಂಗ್. ಓಕೆ, ಸಲ್ಫೈಡ್ ಓರ್ ಅನ್ನ ಅದರ ಆಕ್ಸೈಡ್ ಕನ್ವರ್ಟ್ ಮಾಡಕ್ಕೇನು ಯಾವುದನ್ನ ಯೂಸ್ ಮಾಡ್ತೀವಿ? ರೋಸ್ಟಿಂಗ್ ಅನ್ನ ಯೂಸ್ ಮಾಡ್ತೀವಿ. ಗಿವ್ ಎನ್ ಎಕ್ಸಾಂಪಲ್ ಆಫ್ ಮೆಟಲ್ ವಿಚ್ is a liquid at room temperature, can be easily cut with knife, is a best conductor of heat and poor conductor of heat. Okay, which can be
ಈಸಿಲಿ ಕಟ್ ವಿತ್ ನೈಫ್ ಈಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಆಗಿರುತ್ತೆ. ಪುವರ್ ಕಂಡಕ್ಟರ್ ಆಫ್ ಹೀಟ್, ಲಿಕ್ವಿಡ್ ಎಟ್ ರೂಮ್ ಟೆಂಪರೇಚರ್ ಏನಾಗಿರುತ್ತೆ ಅಂತ ಅಲ್ವಾ. ಇಟ್ ಈಸ್ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಆಗಿರುತ್ತೆ. ಎಲ್ಲ ಮೆಟಲ್ಗಳು ಏನು ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಬಿಕಾಸ್ ಆಫ್ ಮೊಬೈಲಿಟಿ. ಮೊಬೈಲ್ ಇಲೆಕ್ಟ್ರಾನ್ ಮೊಬಿಲಿಟಿಯಿಂದ ಏನಾಗುತ್ತೆ, ಇಲೆಕ್ಟ್ರಾನ್ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಸೊ ದಿಸ್ ಇಲೆಕ್ಟ್ರಾನ್ ಏನು ಮೂವ್ಮೆಂಟ್ ಆಗ್ತಾ ಇರೋದಕ್ಕೆ ದಿಸ್ ಇಸ್ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಆಗಿರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಪ್ರಾಪರ್ಟಿ ಆಫ್ ಅಯಾನಿಕ್ ಕಂಪೌಂಡ್? Having high melting and boiling point, dissolve in water, allow electricity to flow through the solution, has a low melting and boiling point ಅಂತ ಇದೆ. ಓಕೆ, ಯಾವಾಗ ನೀವು ಅಯಾನಿಕ್ ಕಂಪೌಂಡ್ ಅನ್ನು ತಗೊಳ್ತಿರೋ, ಅಯಾನಿಕ್ ಕಂಪೌಂಡ್ಸ್ ಲೈಕ್ NaCl ಅಲ್ವಾ, MgCl2, KCl, ಈ ಅಯಾನಿಕ್ ಕಂಪೌಂಡ್ಸ್ ಅನ್ನು ಏನ್ ತಗೊಳ್ತೀರಾ, ದೇ ಕ್ಯಾನ್ ಡಿಸಾಲ್ವ್ ಇನ್ ವಾಟರ್. ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಬೇಕು, ಅರ್ಥ ಆಯ್ತಾ? ಸೊ ಡಿಸಾಲ್ವ್ ಇನ್ ವಾಟರ್, ಅಲೋ ಎಲೆಕ್ಟ್ರಿಸಿಟಿ ಟು ಫ್ಲೋ ಥ್ರೂ ದ ಸೊಲ್ಯೂಷನ್ ಅಂಡ್ ಹ್ಯಾಸ್ ಲೋ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಏನಿರುತ್ತೆ, ಇವು ಮೂರು ಇರುತ್ತೆ. ದಿಸ್ ಒನ್ ಈಸ್ ನಾಟ್ ರಾಂಗ್ ಅಲ್ವಾ. ಸೊ ಮೈ ಆಪ್ಷನ್ ಇಸ್ ಎ. ಯಾವ್ದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. A green layer of formed when copper react with moist carbon dioxide. Okay, when copper react with CO2, what is the reaction? ಓಕೆ, ಏನ್ ಸಿಗುತ್ತೆ? CO2 ಕಾಪರ್ ಕಾರ್ಬೋನೇಟ್ ಸಿಗುತ್ತೆ ನಂಗೆ ಅಲ್ವಾ, CuCO3 ಕರೆಕ್ಟಾ. ಸೊ ದಿಸ್ ಇಸ್ ಕಾಪರ್ ಕಾರ್ಬೋನೇಟ್. ಆ ಗ್ರೀನ್ ಲೇಯರ್ ಏನ್ ಫಾರ್ಮ್ ಆಗಿರುತ್ತಲ್ಲ, ನಮ್ಗೆ ಕಾಣಿಸುತ್ತಲ್ಲ ಈ ಮನೆಯಲ್ಲಿ ಏನು ನಾವು ಈ ಪೂಜೆ ಪಾತ್ರೆಗಳೇನಿರುತ್ತೆ ಅದ್ರ ಮೇಲೆಲ್ಲ ಗ್ರೀನ್ ಲೇಯರ್ ಇರುತ್ತೆ ನೋಡಿ. ಆಲ್ಮೋಸ್ಟ್ ದೇ ಆರ್ ಮೇಡ್ ಅಪ್ ಆಫ್ ಕಾಪರ್ ಅಲ್ವಾ. ತಾಮ್ರದ ಪಾತ್ರೆಗಳು ಇರ್ತವೆ, ಅದ್ರ ಮೇಲೆಲ್ಲ ಏನಿರುತ್ತೆ, ಮನೆಯಲ್ಲಿರೋ ತಾಮ್ರದ ಚೊಂಬು. ಸೊ ಆಲ್ ಆಫ್ ಏನಿರುತ್ತೆ ಹೇಳಿ, ಹೊರಗಡೆ ಏನಿರುತ್ತೆ ಗ್ರೀನ್ ಲೇಯರ್ ಕೋಟಿಂಗ್ ಆಗಿರುತ್ತೆ. ಆ ಗ್ರೀನ್ ಲೇಯರ್ ಯಾವುದು? ಕಾಪರ್ ಕಾರ್ಬೋನೇಟ್. ಓಕೆ, ನೆಕ್ಸ್ಟ್, ದ ಪ್ರಾಸೆಸ್ ಆಫ್ ಕನ್ವರ್ಟಿಂಗ್ ಸಲ್ಫೈಡ್ ಇಂಟು ಆಕ್ಸೈಡ್, ಇನ್ನನ್ನ ಏನಂತ ಕರಿತೀವಿ? ರೋಸ್ಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ದ ಬಾಂಡ್ ಫಾರ್ಮ್ಡ್ ಬೈ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಫ್ರಮ್ ಸೋಡಿಯಂ ಟು chlorine. Okay, we will go to one little story. Okay, consider this is me, sodium. Okay, I have 11 rupees, but I can go for home. Id nan mane anta kodi. Okay, so 10 rupees ke I can easily go for home. Okay, charge ishtu kodukke. My friend is chlorine. He is having 17 rupees, but his fare ಏನು 18. Okay, so we both are very good friends. That's why I am giving 1 rupees. Okay, so I am giving 1 rupees to my friend chlorine, and he became 18. He have 18 rupees. He can also go home. Okay, so complete transfer of 1 electron. Okay, so complete transfer of 1 electron. Ionic bond is formed between 2 elements when there is a complete transfer of 1 electron. Okay, then we will go for hydrogen bonding. The bonding between hydrogen bonding ಏನಿದೆ ಅದನ್ನ ಹೆಂಗೆ ಡಿಫೈನ್ ಮಾಡ್ತೀವಿ ನಾವು? ಹೈಡ್ರೋಜನ್ ಮಧ್ಯೆ ಇರೋ ಬಾಂಡ್ ಹೈಡ್ರೋಜನ್ ಬಾಂಡ್. ಕೋವೆಲೆಂಟ್ ಬಾಂಡ್, we will give an example for covalent bond is like carbon. They will share electron. They will share the name itself, covalent. Valence electron ಅನ್ನ share ಮಾಡ್ತಾ ಇದ್ರೆ ಅದನ್ನ covalent bond. ಇನ್ನೊಂದು ionization ಅಲ್ವಾ, Na+,
Cl ಮೈನಸ್ Mg+2 ಈ ತರ ಆಗಿ ಅಯೋನೈಸೇಷನ್ ಆಗುತ್ತಾ ಅಂತ. ಸೊ a bond formed between sodium and chlorine ಇದ್ರೆ ಯಾವ್ದಾಗಿರುತ್ತೆ ಅಂತ ಕೇಳಿದಾರಲ್ವಾ. Sodium when react with chlorine, it will give you sodium chloride, complete transfer of one electron. Okay, so complete transfer of one electron. So this bond is ionic bonding. ನೋಡಿ ಒಂದು electron ಅನ್ನ ಏನ್ ಮಾಡಿದ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 3s1 ಅಲ್ಲಿರೋ ಎಲೆಕ್ಟ್ರಾನ್ ಅನ್ನ ಕ್ಲೋರಿನ್ಗೆ 3p5 ಅಲ್ಲಿರೋ ಆರ್ಬಿಟಲ್ ಏನ್ ಮಾಡುತ್ತೆ ಟ್ರಾನ್ಸ್ಫರ್ ಮಾಡಿದೆ. ಓಕೆ, ಸೊ ದಿಸ್ ಈಸ್ ಏನು ದ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ sodium and chloride, that is ionic bonding. Next, an example of metal in the free form. ಯಾವ ಮೆಟಲ್ ನನಗೆ ಫ್ರೀ ಫಾರ್ಮ್ ಅಲ್ಲಿ ಸಿಗುತ್ತೆ? ಐರನ್ ನೋ, ಅಲ್ಯೂಮಿನಿಯಂ, ಸೋಡಿಯಂ ನೋ. ಯಾವ ಸಿಗುತ್ತೆ ನನಗೆ? ಸಿಲ್ವರ್ ಏನು ಅದರ ಫ್ರೀ ಫಾರ್ಮ್ ಅಲ್ಲಿ ಸಿಗುತ್ತೆ, ಒರಿಜಿನಲ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಅ ವೆರಿ ಸಾಫ್ಟ್ ಮೆಟಲ್. ಯಾವ್ದು ವೆರಿ ಸಾಫ್ಟ್ ಮೆಟಲ್? ಕಾರ್ಬನ್, ಗ್ರಾಫೈಟ್ ಮೆಟಲ್ಸ್ ಎಲ್ಲ. ಮರ್ಕ್ಯೂರಿ ಏನ್ ಹೇಳಿ? ಲಿಕ್ವಿಡ್ ಅದು, ಕರೆಕ್ಟಾ? ಸೊ ಈಗ ಉಳಿದಿರೋದೇನು? ಲಿಥಿಯಂ. ಇವೆಲ್ಲ ಏನು? ನಾನ್ ಮೆಟಲ್ ಅಲ್ವಾ? ಸೊ ದೀಸ್ ಟೂ ಆರ್ ನಾನ್ ಮೆಟಲ್ಸ್. ಇದೇನು? ಮೆಟಲ್, ವೆರಿ ಸಾಫ್ಟ್ ಇರೋದು ಲಿಥಿಯಂ. ಓಕೆ, ಸೊ ಮೈ ಆಪ್ಷನ್ ಇಸ್ ಎ. ಓಕೆ, ನೆಕ್ಸ್ಟ್, ಅ ಮೆಟಲ್ ವಿತ್ ದ ಲೋ ಮೆಲ್ಟಿಂಗ್ ಪಾಯಿಂಟ್ ಯಾವುದು ಅಂತ ಕೇಳಿದಾರಲ್ವಾ. ಸೊ ಗ್ಯಾಲಿಯಂ, ಕಾರ್ಬನ್, ಸಲ್ಫರ್, ಸೋಡಿಯಂ. ಯಾವುದು? ಕೈಯಲ್ಲಿ ಇಟ್ರೆ ಕರಗುತ್ತೆ. ಯಾವ ಡಿಗ್ರಿಯಲ್ಲಿ? 28 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಅಥವಾ 27 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಕೈಯಲ್ಲಿ ಇಟ್ರೆ ಕರಗೋದು ಯಾವುದು ಅಂತ ಹೇಳಿದೀವಿ? ಗ್ಯಾಲಿಯಂ. ಓಕೆ, ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋದು. ನೆಕ್ಸ್ಟ್, ವಾಟ್ ಈಸ್ ಅ ಶೈನಿ ಮೆಟಲ್? ಯಾವುದು ಶೈನಿ ಮೆಟಲ್ ಆಗಿರುತ್ತೆ? ಸಲ್ಫರ್, ಅಯೋಡಿನ್, ಆಕ್ಸಿಜನ್, ಹೈಡ್ರೋಜನ್. ಯಾವುದು? ಓಕೆ, ಶೈನಿ ಮೆಟಲ್, ಶೈನಿ ನಾನ್ ಮೆಟಲ್, ಸಾರಿ, ಶೈನಿ ನಾನ್ ಮೆಟಲ್ ಅಯೋಡಿನ್. ಓಕೆ, ಯಾಕೆ? ಬಿಕಾಸ್ ಇದು ಏನಿರುತ್ತೆ ಹೇಳಿ? ಕ್ರಿಸ್ಟಲೈನ್ ಇರುತ್ತೆ, ಕ್ರಿಸ್ಟಲ್ಸ್ ಇರುತ್ತೆ. ಈ ಕ್ರಿಸ್ಟಲ್ಸ್ ಅಲ್ಲಿ ಬಾಂಡಿಂಗ್ ಹೆಂಗಿರುತ್ತೆ ಅಯಾನ್ಸ್ ಮಧ್ಯ ಅಂದ್ರೆ, ಯಾವಾಗ ಲೈಟ್ ಇದ್ರ ಥ್ರೂ ರಿಫ್ಲೆಕ್ಟ್ ಆಗುತ್ತಲ್ಲ, ಲೈಟ್ ಈಗ ಪಾಸ್ ಆಗುತ್ತಲ್ಲ, ಇಟ್ ವಿಲ್ ರಿಫ್ಲೆಕ್ಟ್. ಸೊ ಇಟ್ ವಿಲ್ ಫಾರ್ಮ್ ಒಂದು ಏನ್ ಹೇಳಿ, ಏನ್ ಮಾಡುತ್ತೆ? ಲೈಟ್ ರಿಫ್ಲೆಕ್ಟ್ ಆಗಿ ಏನ್ ಹೊಳೆಯೋ ತರ ಮಾಡುತ್ತೆ ಅಯೋಡಿನ್ಗೆ ಅಲ್ವಾ, ಶೈನಿಂಗ್ ಅನ್ನ ಕೊಡುತ್ತೆ. ಸೊ ಅಯೋಡಿನ್ ಇಸ್ ಶೈನಿ ಇನ್ ನೇಚರ್. ಅ ಮೆಟಲ್ ದಟ್ ಈಸ್ ಅ ಲಿಕ್ವಿಡ್ ಎಟ್ ರೂಮ್ ಟೆಂಪರೇಚರ್. ಯಾವ ಮೆಟಲ್ಗೆ ಲಿಕ್ವಿಡ್ ಆಗಿರುತ್ತೆ ಅದು ರೂಮ್ ಟೆಂಪರೇಚರ್ಲಿ ಅಂತ? ಮರ್ಕ್ಯೂರಿ, ಲೆಡ್, ಕಾಪರ್, ಐರನ್. ಇವು ಮೂರು ಆಗಿರುತ್ತೆ ಹೇಳಿ? ಸಾಲಿಡ್ ಆಗಿರುತ್ತೆ ಅಲ್ವಾ. ಸೊ ಏನು? ಮೈ ಆನ್ಸರ್ ಇಸ್ ಮರ್ಕ್ಯೂರಿ. ಕಾಣಿಸ್ತಿದ್ಯಾ ಪಿಕ್ಚರ್ಲಿ? ಮರ್ಕ್ಯೂರಿ ಏನ್ ಹೇಳಿ? ನಮ್ಮ ಥರ್ಮೋಮೀಟರ್ ಅಲ್ಲೂ ಇರುತ್ತೆ, ಅದು ಲಿಕ್ವಿಡ್ ಆಗಿರುತ್ತೆ ರೂಮ್ ಟೆಂಪರೇಚರ್ಲಿ ಅಂತ. ಸೊ ಮೈ ಆಪ್ಷನ್ ಈಸ್ ಎ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ನಾನ್ ಮೆಟಲ್? ಕಾರ್ಬನ್, ಐರನ್, ಮೆಗ್ನೀಷಿಯಂ, ಸಿಲ್ವರ್. ಇದು ಮೂರು ಏನಾಗಿರುತ್ತೆ ಹೇಳಿ? ಮೆಟಲ್, ಮೆಟಲ್ ಆಗಿರುತ್ತೆ. ಯಾವುದು ನಾನ್ ಮೆಟಲ್ ಹಂಗಾದ್ರೆ? ಕಾರ್ಬನ್ ಇಸ್ ನಾನ್ ಮೆಟಲ್ ಅಲ್ವಾ. ಸೊ ಇಲ್ಲಿ ನೋಡಿ ಕಾರ್ಬನ್ ಪಿಕ್ಚರ್ ಕೊಟ್ಟಿದ್ದೀನಿ. ದಿಸ್ ಇಸ್ ಗ್ರಾಫೈಟ್, ಗ್ರಾಫೈಟ್ ಪಿಕ್ಚರ್ ಕೊಟ್ಟಿದ್ದೀನಿ ನಾನು. ಓಕೆ, ನೆಕ್ಸ್ಟ್, ಅ ಪುವರ್ ಕಂಡಕ್ಟರ್ ಆಫ್ ಹೀಟ್? ಐರನ್, ಮೆಗ್ನೀಷಿಯಂ, ಲೆಡ್, ಸಿಲ್ವರ್. ಯಾವುದಕ್ಕೆ ಪುವರ್ ಕಂಡಕ್ಟರ್ ಆಫ್ ಹೀಟ್ ಇದೆ ಅಂತ ಕೇಳಿದ್ದಾರೆ. ಸೊ ಮೈ ಆನ್ಸರ್ ಇಸ್ ಲೆಡ್. ಯಾಕೆಂದ್ರೆ ಈ ಲೆಡ್ ಅಲ್ಲಿ ಇರುವಂತಹ ಏನು ಆಟಮಿಕ್ ಬಾಂಡಿಂಗ್ ಏನಿದೆಯಲ್ಲ, ಈ ತರ ಜೋಡಿಸ್ಕೊಂಡಿರೋದಿದೆಯಲ್ಲ, ದಿಸ್ ಈಸ್ ನಾಟ್ ಗುಡ್. ಬಿಕಾಸ್ ಏನು, ಇದು ಹೀಟ್ ಅನ್ನ ಅಲೋ ಮಾಡದೇ ಇರೋ ತರ, ಹೀಟ್ ಅನ್ನ ಅಲೋ ಮಾಡೋದಿಲ್ಲ ಯಾವುದು? ಲೆಡ್. ಓಕೆ, ನೆಕ್ಸ್ಟ್, ಲಿಕ್ವಿಡ್ ಮೆಟಲ್ ಯಾವುದು? ಮರ್ಕ್ಯೂರಿ. ನೆಕ್ಸ್ಟ್, because of hydrogen gas not released when metal react with nitric acid. Okay. Nitric acid is strong oxidizing agent, oxidizer.
oxidizes hydrogen to produce water, decomposes into nitrogen oxide, all of the above. HNO3 plus metal to give metal nitrate. ನೈಟ್ರೋಜನ್ ಆಕ್ಸೈಡ್ ಅನ್ನು ಕೊಡುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಅನ್ನು ಕೊಡುತ್ತೆ, ಆಕ್ಸೈಡ್ಸ್ ಅಂದ್ರೆ ಅದೇ, ಪ್ಲಸ್ ವಾಟರ್ ಅನ್ನು ಕೊಡುತ್ತೆ. ಯಾವುದೇ ಮೆಟಲ್ ಜೊತೆ ರಿಯಾಕ್ಟ್ ಆದ್ರೆ ಒಂದು ಮೆಟಲ್ ನೈಟ್ರೇಟ್ ಅನ್ನೋದು ಫಿಕ್ಸ್ ಆಗಿ ಕೊಡುತ್ತೆ, NO ಮತ್ತೆ NO2 ಎರಡನ್ನು ಕೊಡುತ್ತೆ, ಆಲ್ ಆಫ್ ದ ಅಬೌವ್ ಅಲ್ವಾ. all of the above. Next, a metal that doesn't react with hot water. ಯಾವುದು ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಆಗೋದಿಲ್ಲ? ಒಂದು ಮೆಗ್ನೀಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಮೆಟಲ್ ದಟ್ ಡಸಂಟ್ ರಿಯಾಕ್ಟ್ ವಿತ್ ಹಾಟ್ ವಾಟರ್ ಅಂತ ಇದೆ. ಸೊ ಮೆಗ್ನೀಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಇಷ್ಟಿದೆ ಅಲ್ವಾ. ಅಲ್ಯೂಮಿನಿಯಂ ಡಸಂಟ್ ರಿಯಾಕ್ಟ್ ವಿತ್ ಹಾಟ್ ವಾಟರ್. ಹಾಟ್ ವಾಟರ್ ಜೊತೆ ಏನಾಗೋದಿಲ್ಲ, ರಿಯಾಕ್ಟ್ ಆಗೋದಿಲ್ಲ ಅಲ್ಯೂಮಿನಿಯಂ. ಇದು ಸ್ಟೀಮ್ ಜೊತೆ ರಿಯಾಕ್ಟ್ ಆಗುತ್ತೆ, ಹಬೆಗೆ ಇದು ರಿಯಾಕ್ಟ್ ಆಗುತ್ತೆ ಅಲ್ಯೂಮಿನಿಯಂ, ಬಟ್ ನಾಟ್ ವಿತ್ ಹಾಟ್ ವಾಟರ್ ಅಲ್ವಾ. ನಾವು ಕುಕಿಂಗ್ ಯುಟೆನ್ಸಿಲ್ಸ್ ಅಲ್ಲೂ ಏನ್ ಯೂಸ್ ಮಾಡ್ತೀವಿ, ಅಲ್ಯೂಮಿನಿಯಂ ಅನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಅಲ್ಯೂಮಿನಿಯಂ ವಿಲ್ ನಾಟ್ ರಿಯಾಕ್ಟ್ ವಿತ್ ಹಾಟ್ ವಾಟರ್. ಬಿಸಿ ನೀರ್ ಹಾಕಿದಾಗ ಅಲ್ಯೂಮಿನಿಯಂ ರಿಯಾಕ್ಟ್ ಆಗುತ್ತಾ? ಇಲ್ಲ. ಸೊ ಮೈ ಆನ್ಸರ್ ಇಸ್ ಡಿ. ನೆಕ್ಸ್ಟ್, ಮೆಟಲ್ಸ್ ಕ್ಯಾನ್ ಬಿ ಮೇಡ್ ಇಂಟು ಶೀಟ್ಸ್ ಅಂಡ್ this property of metal is called flexibility, stubbornity, metal retention, peace of mind ಅಂತ ಕರಿತೀವಿ. ಯಾವುದು? ಮೆಟಲ್ ಫ್ಲೆಕ್ಸಿಬಿಲಿಟಿ. ಓಕೆ, ಮೆಟಲ್ ಏನು ಫ್ಲೆಕ್ಸಿಬಲ್ ಆಗಿ ಶೀಟ್ಸ್ ಆಗಿ ಮಾಡ್ತಾ ಇರ್ತೀವಿ, ಅದನ್ನ ಏನಂತ ಕರಿತೀವಿ? ಫ್ಲೆಕ್ಸಿಬಿಲಿಟಿ. ನೆಕ್ಸ್ಟ್, ಎಕ್ಸಲೆಂಟ್ ಕಂಡಕ್ಟರ್ ಆಫ್ ಹೀಟ್ ಯಾವುದು ಅಂತ ಕೇಳಿದ್ದಾರೆ. ಸಿಲ್ವರ್, ಗೋಲ್ಡ್, ಐರನ್, ಮರ್ಕ್ಯೂರಿ. ಇಷ್ಟರಲ್ಲಿ ಎಕ್ಸಲೆಂಟ್ ಕಂಡಕ್ಟರ್ ಆಫ್ ಹೀಟ್ ಯಾರು ಅಂತ ಕೇಳಿದ್ದಾರೆ. ಯಾವುದು? ಗೋಲ್ಡ್. ಓಕೆ. ನೆಕ್ಸ್ಟ್, ದೇ ಆರ್ ಎಕ್ಸಲೆಂಟ್ ಕಂಡಕ್ಟರ್ ಆಫ್ ಹೀಟ್. ಸಿಲ್ವರ್ ಐರನ್, ಸಿಲ್ವರ್ ಕಾಪರ್, ಐರನ್ ಗೋಲ್ಡ್, ಕಾಪರ್ ಗೋಲ್ಡ್. ಯಾವುದು ಎಕ್ಸಲೆಂಟ್ ಕಂಡಕ್ಟರ್ ಆಫ್ ಹೀಟ್? ಹೀಟ್ ಅನ್ನ ತನ್ನೊಳಗಡೆ ಇಟ್ಕೊಳ್ಳೋ ಸಾಮರ್ಥ್ಯ ಇರೋದು ಯಾರಿಗೆ ಅಂತ? ಕಾಪರ್ ಅಂಡ್ ಗೋಲ್ಡ್ ಎಕ್ಸಲೆಂಟ್ ಕಂಡಕ್ಟರ್ ಆಫ್ ಹೀಟ್ ಆಗಿರುತ್ತೆ. ಓಕೆ. ನೆಕ್ಸ್ಟ್, ಮೆಟಲ್ಸ್ ಹ್ಯಾವಿಂಗ್ ಶೈನಿ ಸರ್ಫೇಸ್ ಆರ್ ಕಾಲ್ಡ್ ಫ್ಲಾಶಿಂಗ್, ಶೈನಿಂಗ್, ಟು ಸ್ಪಾರ್ಕಲ್, ದ ಲಸ್ಟರ್ ಆರ್ ಲಸ್ಟರ್ ಆಫ್ ಲೋಹಿ. ಏನಂತ ಕರಿತೀವಿ ಅಂತ? ಯಾವಾಗ ಶೈನಿಂಗ್ ಸರ್ಫೇಸ್ ಇರುತ್ತೋ, ಬಿಕಾಸ್ ಆಫ್ ದ ಆಟಮ್ ಅರೇಂಜ್ಮೆಂಟ್, ಆಟಮಿನ ಅರೇಂಜ್ಮೆಂಟ್ ಏನಿರುತ್ತೆ ಅದ್ರ ಮೇಲಿಂದಾನೆ ನಾವೇನಂತೀವಿ? ಶೈನಿ ಸರ್ಫೇಸ್ ಇರುತ್ತೆ, ಲಸ್ಟರ್ ಅಂತ ಕರಿತೀವಿ. ಮೆಟಲ್ಗೆ ಲಸ್ಟರ್ ಗುಣ ಇದೆ, ಅದು ಲೈಟ್ ಅನ್ನ ರಿಫ್ಲೆಕ್ಟ್ ಮಾಡುತ್ತೆ. ಓಕೆ. ನೆಕ್ಸ್ಟ್, ಹೆಲ್ಡ್ ಇನ್ ಹ್ಯಾಂಡ್ ಯಾವುದು? ಗ್ಯಾಲಿಯಂ. ಓಕೆ. ನೆಕ್ಸ್ಟ್, ಅಬ್ಸರ್ವ್ ದ ಫಾಲೋವಿಂಗ್ ಇಕ್ವೇಶನ್ಸ್ ಅಂಡ್ ಮಾರ್ಕ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದಾರೆ ನೋಡಿ. ಅಬ್ಸರ್ವ್ ದ ಫಾಲೋವಿಂಗ್ ಇಕ್ವೇಶನ್ಸ್ ಅಂಡ್ ಮಾರ್ಕ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ. ಕಾಪರ್ ಇಸ್ ಮೋರ್ ರಿಯಾಕ್ಟಿವ್ ದನ್ ಐರನ್. ಓಕೆ. ಸಿಲ್ವರ್, ಐರನ್ is less reactive than copper and silver. Copper is more reactive than silver but less reactive than iron. Silver is more reactive than copper and iron. Okay, good. ಈಗ ನೋಡೋಣ ಯಾವ್ಯಾವ್ದು ಅಂತ, ಯಾರು ಎಲ್ಲಿದ್ದಾರೆ ಅಂತ ಫಸ್ಟ್ ನೋಡೋಣ. ಕಾಪರ್ ಅಲ್ವಾ, more reactive than silver but less reactive than iron. ಎಸ್ ಅಲ್ವಾ. ಎಲ್ಲಿದೆ? ಇಲ್ಲಿದೆ ಐರನ್, ಇಲ್ಲೇನಿದೆ? ಕಾಪರ್ ಇದೆ, ಇಲ್ಲಿದೆ ಸಿಲ್ವರ್ ಇದೆ. ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್. ಹೌದಾ? ಕಾಪರ್ ಐರನ್ ಗಿಂತ ಜಾಸ್ತಿ ರಿಯಾಕ್ಟಿವ್. ಹೌದು. ಅಂಡ್ ಸಿಲ್ವರ್, ಸಿಲ್ವರ್ ಗಿಂತಾನು ಜಾಸ್ತಿ ರಿಯಾಕ್ಟಿವಾ? ಎಸ್. ಐರನ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಕಾಪರ್ ಅಂಡ್ ಸಿಲ್ವರ್ ಅಲ್ಲ ಅಲ್ವಾ.
Okay. Copper is more reactive than silver. Okay. But less reactive than iron. Na? Copper is more reactive than silver. Sorry. Ide copper less reactive than iron. Na? Yes. Okay. Silver is more reactive than copper and iron. Na? Alla. Alva? Silver more reactive alla. So my answer is what? Copper is more reactive than silver, Cu, more reactive than silver, but less reactive than iron. Iron less reactive than copper, silver alla, more reactive. ಇಲ್ಲಿ ನೋಡಿ, then iron ಮತ್ತೆ ಸಿಲ್ವರ್ ಇದೆಯಾ? ಇಲ್ಲ. ಕಾಪರ್ ಎಲ್ಲಿದೆ ಹೇಳಿ? ಐರನ್ ಇದರಲ್ಲಿ ಮೇಲ್ಗಡೆ ಇದೆ. ಐರನ್ ಇಲ್ಲಿದೆ, ಕಾಪರ್ ಇಲ್ಲಿದೆ, ಸಿಲ್ವರ್ ಇಲ್ಲಿದೆ. ಕರೆಕ್ಟಾ? ಸೊ ಸಿಲ್ವರ್ ಇಲ್ಲಿದೆ. ಕಾಪರ್ ಮೋರ್ ರಿಯಾಕ್ಟಿವ್ ದೆನ್ ಸಿಲ್ವರ? ಹೌದು, ಹೆಚ್ಚು ರಿಯಾಕ್ಟಿವಿಟಿ ಇದೆ. ಇದೇ ಕಾಪರ್ ಲೆಸ್ ರಿಯಾಕ್ಟಿವ್ ದೆನ್ ಐರನ್? ಎಸ್ ಅಲ್ವಾ? ಸೊ ಮೈ ಆನ್ಸರ್ ಈಸ್ ಸಿ. ಓಕೆ. ಸೊ ವೆನೆವರ್ ಯು ಗೋ ಥ್ರೂ ಮೆಟಲ್ ಆಕ್ಟಿವಿಟಿ ಸೀರೀಸ್, ನೋಡಿ ಈಗ ಯಾವ ಎಲಿಮೆಂಟ್ ಮೋಸ್ಟ್ ರಿಯಾಕ್ಟಿವ್ ಅಂತ ಕೇಳ್ತಾರೆ. ಯಾವ ಎಲಿಮೆಂಟ್ ಮೋಸ್ಟ್ ರಿಯಾಕ್ಟಿವ್? ಪೊಟ್ಯಾಷಿಯಮ್ ಮೋಸ್ಟ್ ರಿಯಾಕ್ಟಿವ್ ಅಂತ. ಯಾವಾಗ ದಿಸ್ ಪೊಟ್ಯಾಷಿಯಮ್ ವಿಲ್ ರಿಯಾಕ್ಟ್ ವಿತ್ ಎನಿ ಎಲಿಮೆಂಟ್ ಅಲ್ವಾ, ಎನಿ ಅಟ್ಮಾಸ್ಫಿಯರಿಕ್ ಏರ್ಗೆ, ಅದಾದ್ರೆ ಏನನ್ನು ಫೈರ್ ಕ್ಯಾಚ್ ಮಾಡುತ್ತೆ ಅಲ್ವಾ? ಫೈರ್ ಕ್ಯಾಚ್ ಆಗುತ್ತೆ. ಯಾಕೆಂದ್ರೆ ಅಷ್ಟು ರಿಯಾಕ್ಟಿವಿಟಿ ಇದೆ. ದಟ್ಸ್ ವೈ ವಿ ವಿಲ್ ಸ್ಟೋರ್ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಇನ್ ಕೆರೋಸಿನ್. ಕೆರೋಸಿನ್ ಅಲ್ಲಿ ಏನ್ ಮಾಡ್ತೀವಿ ಹೇಳಿ? ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಓಕೆ. ಸೊ ಸಮ್ ಆಫ್ ಎಲಿಮೆಂಟ್ ಆರ್ ಮೆಟಲ್ಸ್ ಆರ್ ಮೋರ್ ಅಂಡ್ ಮೋರ್ ರಿಯಾಕ್ಟಿವ್. ತುಂಬಾ ವಿಗರಸ್ ರಿಯಾಕ್ಷನ್ ಇರುತ್ತೆ. ಹಾಗಾಗಿ ಅವನ್ನ ಏನ್ ಮಾಡ್ತೀವಿ? ಸ್ಟೋರಿಂಗ್ ಅನ್ನ ಕೆರೋಸಿನ್ ಅಲ್ಲಿ ಮಾಡಿರ್ತೀವಿ. ಬಿಕಾಸ್ ಇಟ್ ವಿಲ್ ರಿಯಾಕ್ಟ್ ವಿತ್ ವಾಟರ್ ಆಲ್ಸೋ. ಅದು ವಾಟರ್ ಜೊತೆ ರಿಯಾಕ್ಟಿವ್ ಮಾಡಿ ಹೈಡ್ರಾಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು? ಪೊಟ್ಯಾಷಿಯಂ ಮತ್ತೆ ಸೋಡಿಯಂ. ಹಾಗಾಗಿ ವಾಟರ್ ಜೊತೆ ಮಾಡಕ್ ಆಗದೇ ಇಲ್ಲ. ಸೊ ಕೆರೋಸಿನ್ ಅಲ್ಲಿ ಹಾಕಿಟ್ರೆ, ಸೀಮೆ ಎಣ್ಣೆಯಲ್ಲಿ ಹಾಕಿಟ್ರೆ ಏನು, ಇಟ್ ವಿಲ್ ನಾಟ್ ರಿಯಾಕ್ಟ್. ಅದನ್ನ ನೈಫ್ ಅಲ್ಲಿ ಕಟ್ ಮಾಡಬಹುದು. ನಾವು ಸೋಡಿಯಂ ಅನ್ನ ನೀವು ನೋಡಿರ್ತೀರಾ ನಿಮ್ಮ ಲ್ಯಾಬೋರೇಟರಿಯಲ್ಲಿ, ಅದನ್ನ ಕಟ್ ಮಾಡಬಹುದು. ಪೊಟ್ಯಾಷಿಯಂ ಅಷ್ಟೇ, ತುಂಬಾ ವಿಗರಸ್ ವೈಲೆಂಟ್ ರಿಯಾಕ್ಷನ್ ಇರೋದಕ್ಕೆ ಪೊಟ್ಯಾಷಿಯಂ ಅನ್ನು ಏನು ನಾವೇನ್ ಮಾಡ್ತೀವಿ ಹೇಳಿ? ಇಟ್ ಈಸ್ ಮೋರ್ ರಿಯಾಕ್ಟಿವ್. ಅದನ್ನು ಏನ್ ಮಾಡ್ತೀವಿ? ಕೆರೋಸಿನ್ ಅಲ್ಲಿ ಹಾಕಿಡ್ತೀವಿ. ಓಕೆ. ಸೊ if a component of a noble metal is mercury, then it is called. Okay. So if a component ಅನ್ನ ನೋಬೆಲ್ ಮೆಟಲ್ ಮತ್ತೆ ಮರ್ಕ್ಯೂರಿ ಎರಡನ್ನ ಕೂಡಿಸಿದ್ರೆ ಆ ಮಿಕ್ಸ್ಚರ್ ಅನ್ನ ಏನಂತ ಕರಿತೀವಿ? ಸೋಲ್ಡರ್ ಮೆಟಲ್, ಡ್ಯೂಯಲ್ ರೀಜನ್, ಪವರ್ ಡಿವಿಷನ್, ಅಮಾಲ್ಗಮ್. ಅಮಾಲ್ಗಮ್ ಅಂತ ಕರಿತೀವಿ. ಇದು ಪದೇ ಪದೇ ಬರುತ್ತೆ ನಿಮ್ಗೆ ಈ ಅಮಾಲ್ಗಮ್ ಅನ್ನೋದು. ಯಾವಾಗ ನೀವು ಯಾವುದೇ ಮೆಟಲ್ ಅನ್ನ ಪ್ಲಸ್ ಮರ್ಕ್ಯೂರಿಯನ್ನ, ಮರ್ಕ್ಯೂರಿ ಅಲ್ವಾ? ಸೊ ಈ ಮರ್ಕ್ಯೂರಿಯನ್ನ ಒನ್ ಆರ್ ಅದರ್ ಮೆಟಲ್ ಅಲ್ವಾ ಹಾಕಿದಾಗ ನಿಮಗೆ ಆ ಮಿಕ್ಸ್ಚರ್ ಏನ್ ಬರುತ್ತೆ, ಆ ಮಿಕ್ಸ್ಚರ್ ಅನ್ನ ಅಮಾಲ್ಗಮ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸೊ ಸೋಡಿಯಂ ಅಮಾಲ್ಗಮ್ ಅಂದ್ರೆ ಏನ್ ಹೇಳಿ ಹಾಗಾದ್ರೆ? ಸೋಡಿಯಂ ಪ್ಲಸ್ ಮರ್ಕ್ಯೂರಿ, Hg ಅಲ್ವಾ? ಈಗ ಬೇರೆ ಯಾವುದು ಒಂದು ಡ್ಯೂಯಲ್ ಡೆಂಟಲ್ ಅಮಾಲ್ಗಮ್ ಅಂದ್ರೆ ಏನು? ಸಿಲ್ವರ್ ಟಿನ್ ಎಲ್ಲ ಯೂಸ್ ಮಾಡಿ ಡೆಂಟಲ್ ಅಮಾಲ್ಗಮ್ ಅನ್ನ ಯೂಸ್ ಮಾಡ್ತಾರೆ. ಯಾವ್ದೋ ಒಂದು ಕಾಂಪೌಂಡ್ ಅನ್ನ ತಗೊಂಡು ಅದ್ರ ಜೊತೆಗೆ ಒಂದು ನೋಬಲ್ ಮೆಟಲ್ ನೋಬಲ್ ಮೆಟಲ್ ಯಾವ್ದನ್ನು ತಗೋಬಹುದು. ಅದ್ರ ಜೊತೆಗೆ ಏನ್ ಮಾಡ್ತೀವಿ? ನಾನು ಮರ್ಕ್ಯೂರಿಯನ್ನ ಆಡ್ ಮಾಡಿದ್ರೆ ಆ ಮಿಕ್ಸ್ಚರ್ ಅನ್ನ ಅಮಾಲ್ಗಮ್ ಅಂತ ಕರಿತೀವಿ. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಯೂಸಸ್ ಇದೆ ಅಮಾಲ್ಗಮ್ಸ್ಗೆ ಅಲ್ವಾ? ಸಾಲಿಡ್ಸ್ ಇರುತ್ತೆ, ಸಾಫ್ಟ್ ಪೇಸ್ಟ್ ತರ ಇರುತ್ತೆ ಈ ಅಮಾಲ್ಗಮ್ಸ್. ಸೊ ಇವನ್ನ ಏನ್ ಮಾಡ್ತೀವಿ ಹೇಳಿ? ಇಟ್ ಈಸ್ ಲೈಕ್ ಅಲಾಯ್. ಅಲಾಯ್ ಅಂದ್ರೆ ಮಿಕ್ಸ್ಚರ್ ಆಫ್ ಮೆಟಲ್ಸ್ ಆಗಿರುತ್ತದೆ. ಸೊ ದಿಸ್ ವಿಲ್ ಬಿ ಯೂಸ್ಡ್ ಇನ್ ವೇರಿಯಸ್ ಥಿಂಗ್ಸ್. ಡೆಂಟಲ್ ಕೇರ್ ಅಲ್ಲೆಲ್ಲ ಯೂಸ್ ಮಾಡ್ತೀವಿ. ಓಕೆ. ಸೊ ವಾಟ್ ಯು ಹ್ಯಾವ್ ಸ್ಟಡಿಡ್ ಟುಡೇ? ಟುಡೇ ವಿ ಹ್ಯಾವ್ ಡಿಸ್ಕಸ್ಡ್ ಮೆಟಲ್ಸ್. ಆ ಮೆಟಲ್ ನ ರಿಯಾಕ್ಟಿವಿಟಿ ಏನು, ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಅನ್ನ ಹೇಗೆ ಐಡೆಂಟಿಫೈ ಮಾಡೋದು, ಯಾವ ಮೆಟಲ್ ಗುಡ್ ಕಂಡಕ್ಟರ್, ಯಾವ ಮೆಟಲ್ ಬ್ಯಾಡ್ ಕಂಡಕ್ಟರ್, ಬಾಂಡಿಂಗ್ ಹೇಗಿರುತ್ತೆ, ಇಫ್ ಅ ಕಂಪೋನೆಂಟ್ ಈಗ ಹೆಂಗೆ ಅಂದ್ರೆ ಮೆಟಲ್ ಈಗ ಯಾವ್ದಾದ್ರು ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಬೇಸ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಎಲ್ಲದನ್ನ ಕಲ್ತ್ರಿ ಅಲ್ವಾ? ಸೊ ಮೆಟಲ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಸಿಗುತ್ತೆ ನನಗೆ?
ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ ಅಲ್ವಾ. ಸೊ ಹೀಗೆ ಆಸಿಡ್ ಜೊತೆ ನಾನ್ ಮೆಟಲ್ ಏರ್ ಜೊತೆ ರಿಯಾಕ್ಟ್ ಆದ್ರೆ ಆಸಿಡ್ಸ್ ಅನ್ನ ಕೊಡುತ್ತೆ ಅಲ್ವಾ. ಹೀಗೆ ಡಿಫ್ರೆಂಟ್ ಥಿಂಗ್ಸ್ ಏನೇನ್ ಇದೆಯಲ್ಲ ನಿಮ್ಮ ಚಾಪ್ಟರ್ ಅಲ್ಲಿ ಇನ್ಕ್ಲೂಡ್ ಆಗಿರೋದು, ಪ್ಲಸ್ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಏನ್ ಬರ್ತಿದ್ಯಲ್ಲ ಕ್ವಶನ್ಸ್, ಇವೆಲ್ಲದ್ರ ಮೇಲೆ ನಾನೇನ್ ಮಾಡಿದೀನಿ, ಒಂದು ಸೀರೀಸ್ ಅನ್ನ ಕೊಟ್ಟಿದ್ದೀನಿ. ಒಂದು 37 ಕ್ವಶನ್ ಒಂದು ಸೀರೀಸ್ ಅನ್ನ ಕೊಟ್ಟಿದ್ದೀನಿ. ಓಕೆ, ದಿಸ್ ಸೀರೀಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ದ ಎಕ್ಸಾಮಿನೇಷನ್, ಬೋರ್ಡ್ ಎಕ್ಸಾಮಿನೇಷನ್ ನ ಕ್ವಶನ್ ಪೇಪರ್ ಏನ್ ರಿಪೀಟ್ ಆಗಿದೆಯಲ್ಲ ಅಂತ ಕ್ವಶನ್ಸ್ ಅನ್ನು ತೆಗೆದು ನಾನು ಸಾಲ್ವ್ ಮಾಡಿಸಿದ್ದೀನಿ ನಿಮ್ಗೆ. ಸೊ ದಿಸ್ ಈಸ್ ದ ಥಿಂಗ್ ಯು ಹ್ಯಾವ್ ಟು ಸ್ಟಡಿ ಅಂಡ್ ಮೆಮೊರೈಸ್. ಡೈಲಿ ಯು ಹ್ಯಾವ್ ಟು ಸ್ಟಡಿ ಅಂಡ್ ಮೆಮೊರೈಸ್. ಓಕೆ, ಸೊ ಆಫ್ಟರ್ ದ್ಯಾಟ್ ಯು ವಿಲ್ ಗೆಟ್ ಸಮ್ ಪಾಯಿಂಟ್ಸ್. ನಾನು ಏನೇನು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದೀನಲ್ಲ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು 2 ಮಾರ್ಕ್ ಮತ್ತೆ 3 ಮಾರ್ಕ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇವತ್ತು 1 ಮಾರ್ಕ್ ಸೆಷನ್, ನೆಕ್ಸ್ಟ್ 2 and 3 ಮಾರ್ಕ್ ಸೆಷನ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.